ಬ್ಯಾಕ್. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಒಂದು ವಿಚಾರ ವದಂತಿ ಈಗಾಗಲೇ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಯಾವಾಗ ಈ ಸುದ್ದಿ ಬಂತೋ ಆ ನಂತರದಲ್ಲಿ ಆರೋಗ್ಯ ಇಲಾಖೆ ಕೂಡ ಬಹಳ ಎಚ್ಚರಿಕೆಯನ್ನ ವಹಿಸಿ ಟೆಸ್ಟಿಂಗ್ಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಈ ವದಂತಿಯ ಬಗ್ಗೆ ವ್ಯಾಪಾರಸ್ಥರು ಜೊತೆಗೆ ಗ್ರಾಹಕರು ಹಾಗೆ ತಜ್ಞರು ಏನ್ ಹೇಳ್ತಾರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. संडे या मंडे रोज खाओ अंडे. ರಾಜ್ಯದಲ್ಲಿ ಮೊಟ್ಟೆ ಕ್ಯಾನ್ಸರ್ ಕಾರಕ ವದಂತಿ. ಮೊಟ್ಟೆ ಟೆಸ್ಟ್ಗೆ ಸೂಚಿಸಿದ ಆರೋಗ್ಯ ಇಲಾಖೆ. ನಾವು ತಿನ್ನುವ ಆಹಾರ ಎಲ್ಲೂ ಕೂಡ ಕಲಬೆರಕೆ. ಯಾವುದು ತಿನ್ನಬೇಕು ಯಾವುದು ಬೇಡ ಅನ್ನೋದೇ ಜನರಿಗೆ ದೊಡ್ಡ ಚಿಂತೆ. ಹಾಲು, ತುಪ್ಪ, ಬೆಣ್ಣೆ, ತರಕಾರಿ, ಒಂದೋ ಎರಡು ಉತ್ಪನ್ನಗಳು. ಏನ್ ತಿನ್ನಬೇಕು ಅನ್ನೋ ದೊಡ್ಡ ಟೆನ್ಷನ್ ನಡುವೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿಗಳಿಗೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇದೀಗ ಮೊಟ್ಟೆ ಟೆಸ್ಟಿಂಗ್ಗೆ ಮುಂದಾಗಿದ್ದು ಈ ರಿಪೋರ್ಟ್ ಸರ್ಕಾರದ ಕೈ ಸೇರಲು ಕನಿಷ್ಠ 10 ದಿನಗಳು ಬೇಕಂತೆ. ರಾಜ್ಯದಲ್ಲಿ ಸುಮಾರು 200 ಮೊಟ್ಟೆಗಳ ಸ್ಯಾಂಪಲ್ಗಳನ್ನು ಆರೋಗ್ಯ ಇಲಾಖೆ ಸಂಗ್ರಹ ಮಾಡಿದೆ. ಆಹಾರ ಮತ್ತು ಗುಣಮಟ್ಟ ಸುರಕ್ಷತಾ ಇಲಾಖೆ ಈ ಮೊಟ್ಟೆಗಳ ವರದಿಯನ್ನು ನೀಡಲಿದೆ. ಬೆಂಗಳೂರಿನಲ್ಲಿ 50 ಮೊಟ್ಟೆಗಳ ಸ್ಯಾಂಪಲ್ ಜೊತೆ ಹಲ್ಚಲ್ ಸೃಷ್ಟಿ ಮಾಡಿರುವಂತಹ ಬ್ರಾಂಡೆಡ್ ಮೊಟ್ಟೆ ಪರೀಕ್ಷೆ ಮಾಡಲು ಪ್ಲಾನ್ ಮಾಡಿದೆ. ಸುಮಾರು 60 ಪರೀಕ್ಷೆಗಳಲ್ಲಿ ಮೊಟ್ಟೆ ಪಾಸ್ ಆಗಬೇಕಾಗಿದೆ. ಆಂಟಿಬಯೋಟಿಕ್ ಬಳಕೆ ಬಗ್ಗೆ ಹೆಚ್ಚಿನ ನಿಗಾ ಇಡಲಾಗಿದೆ. ಆಂಟಿಬಯೋಟಿಕ್ ಯೂಸ್ಡ್ ಇನ್ ಹ್ಯೂಮನ್ ಟ್ರೀಟ್ಮೆಂಟ್, ಆಂಟಿಬಯೋಟಿಕ್ ಯೂಸ್ಡ್ ಇನ್ ಅನಿಮಲ್ ಟ್ರೀಟ್ಮೆಂಟ್, ಅಗ್ರಿಕಲ್ಚರ್, ಪೆಸ್ಟಿಸೈಡ್ಸ್, ಹೆವಿ ಮೆಟಲ್ಸ್, ರೆಕಮೆಂಡೆಡ್ ನಾಟ್ ಫಾರ್ ಎನಿ ಯೂಸ್ ಈ ಎಲ್ಲ ಅಂಶಗಳ ಮೇಲೆ ಪರೀಕ್ಷೆ ನಡೆಸಲಾಗುತ್ತೆ. ಈ ಎಲ್ಲ ವದಂತಿಗಳ ನಡುವೆ ಮೊಟ್ಟೆ ಸೇಫಾ ಅಂತ ವೆಟರ್ನರಿ ಎಕ್ಸ್ಪರ್ಟ್ ಸುಬ್ರಹ್ಮಣ್ಯ ಭಟ್ ಹೇಳಿದ್ದಾರೆ. ಈ ಮೊಟ್ಟೆ ಬಗ್ಗೆ, ಕೋಳಿ ಮಾಂಸದ ಬಗ್ಗೆ ಇದು ಹೊಸತಲ್ಲ. ಈಗ ಸುಮಾರು 7-8 ವರ್ಷದಿಂದಲೂ ಈಗ ದೃಶ್ಯ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಬರ್ತಾ ಇದೆ ನೆಗೆಟಿವ್ ನ್ಯೂಸ್. ಆದ್ರೆ ಜನ ಕೋಳಿ ಮಾಂಸ ತಿನ್ನುವಂತದ್ದು, ಮೊಟ್ಟೆ ತಿನ್ನುವಂತದ್ದು ದಿನೇ ದಿನೇ ಹೆಚ್ಚುತ್ತಾನೆ ಇದೆ. ಈಗ ನೀವೊಂದು 8-10 ವರ್ಷದ ಹಿಂದೆ ನೋಡಿದ್ರೆ, ಇವತ್ತಿಗೆ ನೋಡಿದ್ರೆ ಸುಮಾರು 50% ಮಾರ್ಕೆಟ್ ಗ್ರೋತ್ ಆಗಿದೆ. ತಿಂತಾ ಇದ್ದಾರೆ. ಅದರಲ್ಲಿ ಜನಸಾಮಾನ್ಯರಲ್ಲಿ ಏನೂ ಸಮಸ್ಯೆ ಇಲ್ಲ. ವದಂತಿಯಿಂದ ಮೊಟ್ಟೆ ವ್ಯಾಪಾರಕ್ಕೆ ಹೊಡೆತ ಬಿದ್ದಿಲ್ಲ. ಮೊಟ್ಟೆ ಸೇವಿಸಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಗಾಳಿ ಸುದ್ದಿಗೆ ಜನರು ಸೊಪ್ಪು ಹಾಕುತ್ತಿಲ್ಲ. ಮೊಟ್ಟೆ ಸೇಲ್ ಚೆನ್ನಾಗಿ ಆಗ್ತಿದೆ ಅಂತಿದ್ದಾರೆ ವ್ಯಾಪಾರಸ್ಥರು. ಮೊಟ್ಟೆ ಟೆಸ್ಟಿಂಗ್ ವರದಿ ಬಂದ ಬಳಿಕವಷ್ಟೇ ಸತ್ಯಾಸತ್ಯತೆ ಜಗಜ್ಜಾಹೀರಾತಾಗಲಿದೆ. ನ್ಯೂಸ್ ಡೆಸ್ಕ್. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಒಂದು ವಿಚಾರ ವದಂತಿ ಈಗಾಗಲೇ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಯಾವಾಗ ಈ ಸುದ್ದಿ ಬಂತೋ ಆ ನಂತರದಲ್ಲಿ ಆರೋಗ್ಯ ಇಲಾಖೆ ಕೂಡ ಬಹಳ ಎಚ್ಚರಿಕೆಯನ್ನ ವಹಿಸಿ ಟೆಸ್ಟಿಂಗ್ಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಈ ವದಂತಿಯ ಬಗ್ಗೆ ವ್ಯಾಪಾರಸ್ಥರು ಜೊತೆಗೆ ಗ್ರಾಹಕರು ಹಾಗೆ ತಜ್ಞರು ಏನ್ ಹೇಳ್ತಾರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. संडे या मंडे रोज खाओ अंडे. ರಾಜ್ಯದಲ್ಲಿ ಮೊಟ್ಟೆ ಕ್ಯಾನ್ಸರ್ ಕಾರಕ ವದಂತಿ. ಮೊಟ್ಟೆ ಟೆಸ್ಟ್ಗೆ ಸೂಚಿಸಿದ ಆರೋಗ್ಯ ಇಲಾಖೆ. ನಾವು ತಿನ್ನುವ ಆಹಾರ ಎಲ್ಲೂ ಕೂಡ ಕಲಬೆರಕೆ. ಯಾವುದು ತಿನ್ನಬೇಕು ಯಾವುದು ಬೇಡ ಅನ್ನೋದೇ ಜನರಿಗೆ ದೊಡ್ಡ ಚಿಂತೆ. ಹಾಲು, ತುಪ್ಪ, ಬೆಣ್ಣೆ, ತರಕಾರಿ, ಒಂದೋ ಎರಡು ಉತ್ಪನ್ನಗಳು. ಏನ್ ತಿನ್ನಬೇಕು ಅನ್ನೋ ದೊಡ್ಡ ಟೆನ್ಷನ್ ನಡುವೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿಗಳಿಗೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇದೀಗ ಮೊಟ್ಟೆ ಟೆಸ್ಟಿಂಗ್ಗೆ ಮುಂದಾಗಿದ್ದು ಈ ರಿಪೋರ್ಟ್ ಸರ್ಕಾರದ ಕೈ ಸೇರಲು ಕನಿಷ್ಠ 10 ದಿನಗಳು ಬೇಕಂತೆ. ರಾಜ್ಯದಲ್ಲಿ ಸುಮಾರು 200 ಮೊಟ್ಟೆಗಳ ಸ್ಯಾಂಪಲ್ಗಳನ್ನು ಆರೋಗ್ಯ ಇಲಾಖೆ ಸಂಗ್ರಹ ಮಾಡಿದೆ. ಆಹಾರ ಮತ್ತು ಗುಣಮಟ್ಟ ಸುರಕ್ಷತಾ ಇಲಾಖೆ ಈ ಮೊಟ್ಟೆಗಳ ವರದಿಯನ್ನು ನೀಡಲಿದೆ. ಬೆಂಗಳೂರಿನಲ್ಲಿ 50 ಮೊಟ್ಟೆಗಳ ಸ್ಯಾಂಪಲ್ ಜೊತೆ ಹಲ್ಚಲ್ ಸೃಷ್ಟಿ ಮಾಡಿರುವಂತಹ ಬ್ರಾಂಡೆಡ್ ಮೊಟ್ಟೆ ಪರೀಕ್ಷೆ ಮಾಡಲು ಪ್ಲಾನ್ ಮಾಡಿದೆ. ಸುಮಾರು 60 ಪರೀಕ್ಷೆಗಳಲ್ಲಿ ಮೊಟ್ಟೆ ಪಾಸ್ ಆಗಬೇಕಾಗಿದೆ. ಆಂಟಿಬಯೋಟಿಕ್ ಬಳಕೆ ಬಗ್ಗೆ ಹೆಚ್ಚಿನ ನಿಗಾ ಇಡಲಾಗಿದೆ. ಆಂಟಿಬಯೋಟಿಕ್ ಯೂಸ್ಡ್ ಇನ್ ಹ್ಯೂಮನ್ ಟ್ರೀಟ್ಮೆಂಟ್, ಆಂಟಿಬಯೋಟಿಕ್ ಯೂಸ್ಡ್ ಇನ್ ಅನಿಮಲ್ ಟ್ರೀಟ್ಮೆಂಟ್, ಅಗ್ರಿಕಲ್ಚರ್, ಪೆಸ್ಟಿಸೈಡ್ಸ್, ಹೆವಿ ಮೆಟಲ್ಸ್, ರೆಕಮೆಂಡೆಡ್ ನಾಟ್ ಫಾರ್ ಎನಿ ಯೂಸ್ ಈ ಎಲ್ಲ ಅಂಶಗಳ ಮೇಲೆ ಪರೀಕ್ಷೆ ನಡೆಸಲಾಗುತ್ತೆ. ಈ ಎಲ್ಲ ವದಂತಿಗಳ ನಡುವೆ ಮೊಟ್ಟೆ ಸೇಫಾ ಅಂತ ವೆಟರ್ನರಿ ಎಕ್ಸ್ಪರ್ಟ್ ಸುಬ್ರಹ್ಮಣ್ಯ ಭಟ್ ಹೇಳಿದ್ದಾರೆ. ಈ ಮೊಟ್ಟೆ ಬಗ್ಗೆ, ಕೋಳಿ ಮಾಂಸದ ಬಗ್ಗೆ ಇದು ಹೊಸತಲ್ಲ. ಈಗ ಸುಮಾರು 7-8 ವರ್ಷದಿಂದಲೂ ಈಗ ದೃಶ್ಯ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಬರ್ತಾ ಇದೆ ನೆಗೆಟಿವ್ ನ್ಯೂಸ್. ಆದ್ರೆ ಜನ ಕೋಳಿ ಮಾಂಸ ತಿನ್ನುವಂತದ್ದು, ಮೊಟ್ಟೆ ತಿನ್ನುವಂತದ್ದು ದಿನೇ ದಿನೇ ಹೆಚ್ಚುತ್ತಾನೆ ಇದೆ. ಈಗ ನೀವೊಂದು 8-10 ವರ್ಷದ ಹಿಂದೆ ನೋಡಿದ್ರೆ, ಇವತ್ತಿಗೆ ನೋಡಿದ್ರೆ ಸುಮಾರು 50% ಮಾರ್ಕೆಟ್ ಗ್ರೋತ್ ಆಗಿದೆ. ತಿಂತಾ ಇದ್ದಾರೆ. ಅದರಲ್ಲಿ ಜನಸಾಮಾನ್ಯರಲ್ಲಿ ಏನೂ ಸಮಸ್ಯೆ ಇಲ್ಲ. ವದಂತಿಯಿಂದ ಮೊಟ್ಟೆ ವ್ಯಾಪಾರಕ್ಕೆ ಹೊಡೆತ ಬಿದ್ದಿಲ್ಲ. ಮೊಟ್ಟೆ ಸೇವಿಸಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಗಾಳಿ ಸುದ್ದಿಗೆ ಜನರು ಸೊಪ್ಪು ಹಾಕುತ್ತಿಲ್ಲ. ಮೊಟ್ಟೆ ಸೇಲ್ ಚೆನ್ನಾಗಿ ಆಗ್ತಿದೆ ಅಂತಿದ್ದಾರೆ ವ್ಯಾಪಾರಸ್ಥರು. ಮೊಟ್ಟೆ ಟೆಸ್ಟಿಂಗ್ ವರದಿ ಬಂದ ಬಳಿಕವಷ್ಟೇ ಸತ್ಯಾಸತ್ಯತೆ ಜಗಜ್ಜಾಹೀರಾತಾಗಲಿದೆ. ನ್ಯೂಸ್ ಡೆಸ್ಕ್. ಮೊಟ್ಟೆ ತಿಂದ್ರೆ
ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಒಂದು ವಿಚಾರ ವದಂತಿ ಈಗಾಗಲೇ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಯಾವಾಗ ಈ ಸುದ್ದಿ ಬಂತೋ ಆ ನಂತರದಲ್ಲಿ ಆರೋಗ್ಯ ಇಲಾಖೆ ಕೂಡ ಬಹಳ ಎಚ್ಚರಿಕೆಯನ್ನ ವಹಿಸಿ ಟೆಸ್ಟಿಂಗ್ಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಈ ವದಂತಿಯ ಬಗ್ಗೆ ವ್ಯಾಪಾರಸ್ಥರು ಜೊತೆಗೆ ಗ್ರಾಹಕರು ಹಾಗೆ ತಜ್ಞರು ಏನ್ ಹೇಳ್ತಾರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. संडे या मंडे रोज का वन डे. ರಾಜ್ಯದಲ್ಲಿ ಮೊಟ್ಟೆ ಕ್ಯಾನ್ಸರ್ ಕಾರಕ ವದಂತಿ. ಮೊಟ್ಟೆ ಟೆಸ್ಟ್ಗೆ ಸೂಚಿಸಿದ ಆರೋಗ್ಯ ಇಲಾಖೆ. ನಾವು ತಿನ್ನುವ ಆಹಾರ ಎಲ್ಲವೂ ಕೂಡ ಕಲಬೆರಕೆ. ಯಾವುದು ತಿನ್ನಬೇಕು ಯಾವುದು ಬೇಡ ಅನ್ನೋದೇ ಜನರಿಗೆ ದೊಡ್ಡ ಚಿಂತೆ. ಹಾಲು, ತುಪ್ಪ, ಎಣ್ಣೆ, ತರಕಾರಿ, ಒಂದೋ ಎರಡು ಉತ್ಪನ್ನಗಳು. ಏನ್ ತಿನ್ನಬೇಕು ಅನ್ನೋ ದೊಡ್ಡ ಟೆನ್ಷನ್ ನಡುವೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿಗಳಿಗೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇದೀಗ ಮೊಟ್ಟೆ ಟೆಸ್ಟಿಂಗ್ಗೆ ಮುಂದಾಗಿದ್ದು ಈ ರಿಪೋರ್ಟ್ ಸರ್ಕಾರದ ಕೈ ಸೇರಲು ಕನಿಷ್ಠ 10 ದಿನಗಳು ಬೇಕಂತೆ. ರಾಜ್ಯದಲ್ಲಿ ಸುಮಾರು 200 ಮೊಟ್ಟೆಗಳ ಸ್ಯಾಂಪಲ್ಗಳನ್ನು ಆರೋಗ್ಯ ಇಲಾಖೆ ಸಂಗ್ರಹ ಮಾಡಿದೆ. ಆಹಾರ ಮತ್ತು ಗುಣಮಟ್ಟ ಸುರಕ್ಷತಾ ಇಲಾಖೆ ಈ ಮೊಟ್ಟೆಗಳ ವರದಿಯನ್ನು ನೀಡಲಿದೆ. ಬೆಂಗಳೂರಿನಲ್ಲಿ 50 ಮೊಟ್ಟೆಗಳ ಸ್ಯಾಂಪಲ್ ಜೊತೆ ಹಲ್ಚಲ್ ಸೃಷ್ಟಿ ಮಾಡಿರುವಂತಹ ಬ್ರಾಂಡೆಡ್ ಮೊಟ್ಟೆ ಪರೀಕ್ಷೆ ಮಾಡಲು ಪ್ಲಾನ್ ಮಾಡಿದೆ. ಸುಮಾರು 60 ಪರೀಕ್ಷೆಗಳಲ್ಲಿ ಮೊಟ್ಟೆ ಪಾಸ್ ಆಗಬೇಕಾಗಿದೆ. ಆಂಟಿಬಯೋಟಿಕ್ ಬಳಕೆ ಬಗ್ಗೆ ಹೆಚ್ಚಿನ ನಿಗಾ ಇಡಲಾಗಿದೆ. ಆಂಟಿಬಯೋಟಿಕ್ ಯೂಸ್ಡ್ ಇನ್ ಹ್ಯೂಮನ್ ಟ್ರೀಟ್ಮೆಂಟ್, ಆಂಟಿಬಯೋಟಿಕ್ ಯೂಸ್ಡ್ ಇನ್ ಅನಿಮಲ್ ಟ್ರೀಟ್ಮೆಂಟ್, ಅಗ್ರಿಕಲ್ಚರ್, ಪೆಸ್ಟಿಸೈಡ್ಸ್, ಹೆವಿ ಮೆಟಲ್ಸ್, ಡ್ರಗ್ ರೆಕಮೆಂಡೆಡ್ ನಾಟ್ ಫಾರ್ ಎನಿ ಯೂಸ್ ಈ ಎಲ್ಲ ಅಂಶಗಳ ಮೇಲೆ ಪರೀಕ್ಷೆ ನಡೆಸಲಾಗುತ್ತೆ. ಈ ಎಲ್ಲ ವದಂತಿಗಳ ನಡುವೆ ಮೊಟ್ಟೆ ಸೇಫಾ ಅಂತ ವೆಟರ್ನರಿ ಎಕ್ಸ್ಪರ್ಟ್ ಸುಬ್ರಹ್ಮಣ್ಯ ಭಟ್ ಹೇಳಿದ್ದಾರೆ. ಈ ಮೊಟ್ಟೆ ಬಗ್ಗೆ, ಕೋಳಿ ಮಾಂಸದ ಬಗ್ಗೆ ಇದು ಹೊಸತಲ್ಲ. ಈಗ ಸುಮಾರು 7-8 ವರ್ಷದಿಂದಲೂ ಈಗ ದೃಶ್ಯ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಬರ್ತಾ ಇದೆ ನೆಗೆಟಿವ್ ನ್ಯೂಸ್. ಆದ್ರೆ ಜನ ಕೋಳಿ ಮಾಂಸ ತಿನ್ನುವಂತದ್ದು, ಮೊಟ್ಟೆ ತಿನ್ನುವಂತದ್ದು ದಿನೇ ದಿನೇ ಹೆಚ್ಚುತ್ತಾನೆ ಇದೆ. ಈಗ ನೀವೊಂದು 8-10 ವರ್ಷದ ಹಿಂದೆ ನೋಡಿದ್ರೆ, ಇವತ್ತಿಗೆ ನೋಡಿದ್ರೆ ಸುಮಾರು 50% ಮಾರ್ಕೆಟ್ ಗ್ರೋತ್ ಆಗಿದೆ. ತಿಂತಾ ಇದ್ದಾರೆ. ಅದರಲ್ಲಿ ಜನಸಾಮಾನ್ಯರಲ್ಲಿ ಏನು ಸಮಸ್ಯೆ ಇಲ್ಲ. ವದಂತಿಯಿಂದ ಮೊಟ್ಟೆ ವ್ಯಾಪಾರಕ್ಕೆ ಹೊಡೆತ ಬಿದ್ದಿಲ್ಲ. ಮೊಟ್ಟೆ ಸೇವಿಸಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಗಾಳಿ ಸುದ್ದಿಗೆ ಜನರು ಸೊಪ್ಪು ಹಾಕುತ್ತಿಲ್ಲ. ಮೊಟ್ಟೆ ಸೇಲ್ ಚೆನ್ನಾಗಿ ಆಗ್ತಿದೆ ಅಂತಿದ್ದಾರೆ ವ್ಯಾಪಾರಸ್ಥರು. ಮೊಟ್ಟೆ ಟೆಸ್ಟಿಂಗ್ ವರದಿ ಬಂದ ಬಳಿಕವಷ್ಟೇ ಸತ್ಯಾಸತ್ಯತೆ ಜಗಜ್ಜಾಹೀರಾತಾಗಲಿದೆ. ನ್ಯೂಸ್ ಡೆಸ್ಕ್. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಒಂದು ವಿಚಾರ ವದಂತಿ ಈಗಾಗಲೇ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಯಾವಾಗ ಈ ಸುದ್ದಿ ಬಂತೋ ಆ ನಂತರದಲ್ಲಿ ಆರೋಗ್ಯ ಇಲಾಖೆ ಕೂಡ ಬಹಳ ಎಚ್ಚರಿಕೆಯನ್ನ ವಹಿಸಿ ಟೆಸ್ಟಿಂಗ್ಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಈ ವದಂತಿಯ ಬಗ್ಗೆ ವ್ಯಾಪಾರಸ್ಥರು ಜೊತೆಗೆ ಗ್ರಾಹಕರು ಹಾಗೆ ತಜ್ಞರು ಏನ್ ಹೇಳ್ತಾರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. संडे या मंडे रोज का वन डे. ರಾಜ್ಯದಲ್ಲಿ ಮೊಟ್ಟೆ ಕ್ಯಾನ್ಸರ್ ಕಾರಕ ವದಂತಿ. ಮೊಟ್ಟೆ ಟೆಸ್ಟ್ಗೆ ಸೂಚಿಸಿದ ಆರೋಗ್ಯ ಇಲಾಖೆ. ನಾವು ತಿನ್ನುವ ಆಹಾರ ಎಲ್ಲವೂ ಕೂಡ ಕಲಬೆರಕೆ. ಯಾವುದು ತಿನ್ನಬೇಕು ಯಾವುದು ಬೇಡ ಅನ್ನೋದೇ ಜನರಿಗೆ ದೊಡ್ಡ ಚಿಂತೆ. ಹಾಲು, ತುಪ್ಪ, ಎಣ್ಣೆ, ತರಕಾರಿ, ಒಂದೋ ಎರಡು ಉತ್ಪನ್ನಗಳು. ಏನ್ ತಿನ್ನಬೇಕು ಅನ್ನೋ ದೊಡ್ಡ ಟೆನ್ಷನ್ ನಡುವೆ ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವದಂತಿಗಳಿಗೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇದೀಗ ಮೊಟ್ಟೆ ಟೆಸ್ಟಿಂಗ್ಗೆ ಮುಂದಾಗಿದ್ದು ಈ ರಿಪೋರ್ಟ್ ಸರ್ಕಾರದ ಕೈ ಸೇರಲು ಕನಿಷ್ಠ 10 ದಿನಗಳು ಬೇಕಂತೆ. ರಾಜ್ಯದಲ್ಲಿ ಸುಮಾರು 200 ಮೊಟ್ಟೆಗಳ ಸ್ಯಾಂಪಲ್ಗಳನ್ನು ಆರೋಗ್ಯ ಇಲಾಖೆ ಸಂಗ್ರಹ ಮಾಡಿದೆ. ಆಹಾರ ಮತ್ತು ಗುಣಮಟ್ಟ ಸುರಕ್ಷತಾ ಇಲಾಖೆ ಈ ಮೊಟ್ಟೆಗಳ ವರದಿಯನ್ನು ನೀಡಲಿದೆ. ಬೆಂಗಳೂರಿನಲ್ಲಿ 50 ಮೊಟ್ಟೆಗಳ ಸ್ಯಾಂಪಲ್ ಜೊತೆ ಹಲ್ಚಲ್ ಸೃಷ್ಟಿ ಮಾಡಿರುವಂತಹ ಬ್ರಾಂಡೆಡ್ ಮೊಟ್ಟೆ ಪರೀಕ್ಷೆ ಮಾಡಲು ಪ್ಲಾನ್ ಮಾಡಿದೆ. ಸುಮಾರು 60 ಪರೀಕ್ಷೆಗಳಲ್ಲಿ ಮೊಟ್ಟೆ ಪಾಸ್ ಆಗಬೇಕಾಗಿದೆ. ಆಂಟಿಬಯೋಟಿಕ್ ಬಳಕೆ ಬಗ್ಗೆ ಹೆಚ್ಚಿನ ನಿಗಾ ಇಡಲಾಗಿದೆ. ಆಂಟಿಬಯೋಟಿಕ್ ಯೂಸ್ಡ್ ಇನ್ ಹ್ಯೂಮನ್ ಟ್ರೀಟ್ಮೆಂಟ್, ಆಂಟಿಬಯೋಟಿಕ್ ಯೂಸ್ಡ್ ಇನ್ ಅನಿಮಲ್ ಟ್ರೀಟ್ಮೆಂಟ್, ಅಗ್ರಿಕಲ್ಚರ್, ಪೆಸ್ಟಿಸೈಡ್ಸ್, ಹೆವಿ ಮೆಟಲ್ಸ್, ಡ್ರಗ್ ರೆಕಮೆಂಡೆಡ್ ನಾಟ್ ಫಾರ್ ಎನಿ ಯೂಸ್ ಈ ಎಲ್ಲ ಅಂಶಗಳ ಮೇಲೆ ಪರೀಕ್ಷೆ ನಡೆಸಲಾಗುತ್ತೆ. ಈ ಎಲ್ಲ ವದಂತಿಗಳ ನಡುವೆ ಮೊಟ್ಟೆ ಸೇಫಾ ಅಂತ ವೆಟರ್ನರಿ ಎಕ್ಸ್ಪರ್ಟ್ ಸುಬ್ರಹ್ಮಣ್ಯ ಭಟ್ ಹೇಳಿದ್ದಾರೆ. ಈ ಮೊಟ್ಟೆ ಬಗ್ಗೆ, ಕೋಳಿ ಮಾಂಸದ ಬಗ್ಗೆ ಇದು ಹೊಸತಲ್ಲ. ಈಗ ಸುಮಾರು 7-8 ವರ್ಷದಿಂದಲೂ ಈಗ ದೃಶ್ಯ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಬರ್ತಾ ಇದೆ ನೆಗೆಟಿವ್ ನ್ಯೂಸ್. ಆದ್ರೆ ಜನ ಕೋಳಿ ಮಾಂಸ ತಿನ್ನುವಂತದ್ದು, ಮೊಟ್ಟೆ ತಿನ್ನುವಂತದ್ದು ದಿನೇ ದಿನೇ ಹೆಚ್ಚುತ್ತಾನೆ ಇದೆ. ಈಗ ನೀವೊಂದು 8-10 ವರ್ಷದ ಹಿಂದೆ ನೋಡಿದ್ರೆ, ಇವತ್ತಿಗೆ ನೋಡಿದ್ರೆ ಸುಮಾರು 50% ಮಾರ್ಕೆಟ್ ಗ್ರೋತ್ ಆಗಿದೆ. ತಿಂತಾ ಇದ್ದಾರೆ. ಅದರಲ್ಲಿ ಜನಸಾಮಾನ್ಯರಲ್ಲಿ ಏನು ಸಮಸ್ಯೆ ಇಲ್ಲ. ವದಂತಿಯಿಂದ ಮೊಟ್ಟೆ ವ್ಯಾಪಾರಕ್ಕೆ ಹೊಡೆತ ಬಿದ್ದಿಲ್ಲ. ಮೊಟ್ಟೆ ಸೇವಿಸಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ಗಾಳಿ ಸುದ್ದಿಗೆ ಜನರು ಸೊಪ್ಪು ಹಾಕುತ್ತಿಲ್ಲ. ಮೊಟ್ಟೆ ಸೇಲ್ ಚೆನ್ನಾಗಿ ಆಗ್ತಿದೆ ಅಂತಿದ್ದಾರೆ ವ್ಯಾಪಾರಸ್ಥರು. ಮೊಟ್ಟೆ ಟೆಸ್ಟಿಂಗ್ ವರದಿ ಬಂದ ಬಳಿಕವಷ್ಟೇ ಸತ್ಯಾಸತ್ಯತೆ ಜಗಜ್ಜಾಹೀರಾತಾಗಲಿದೆ. ನ್ಯೂಸ್ ಡೆಸ್ಕ್.